ರಾಜ್ಯದಲ್ಲಿ ಕೊರೋನಾ ಉಪತಳಿ ಪ್ರಕರಣ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೊರೋನಾ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ 50 ಐಸಿಯು ಬೆಡ್, 100 ಆಕ್ಸಿಜನ್ ಬೆಡ್ ಹಾಗೆ ಸಾಮಾನ್ಯ ಬೆಡ್ ಸೇರಿ 300 ಬೆಡ್ ಸೌಲಭ್ಯಗಳ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕೋವಿಡ್ ನಿರ್ವಹಣೆಗಾಗಿ 300 ಪ್ರತ್ಯೇಕ ಬೆಡ್ನ ಸೌಲಭ್ಯವೂ ಕೂಡ ಅಲ್ಲಿ ಒದಗಿಸಲಾಗಿದೆ. ಹೊಸ ವೈರಸ್ ಕಾಣಿಸಿಕೊಂಡ್ರೆ ಸಮಸ್ಯೆಯಾಗದಂತೆ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆಯಾಯ ಜಿಲ್ಲಾ ಕೇಂದ್ರಗಳಲ್ಲಿ ಕೊರೋನಾವನ್ನು ಕಟ್ಟಿಹಾಕುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಸರ್ವಸನ್ನದ್ಧವಾಗಿದೆ. ಈಗ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಸುಮಾರು 300 ಬೆಡ್ಗಳ ಸೌಲಭ್ಯವನ್ನು ಅಲ್ಲಿ ಒದಗಿಸಲಾಗಿರುವಂಥದ್ದು. ಯಾವುದೇ ರೀತಿ ಪ್ರಕರಣಗಳು ಹೆಚ್ಚಾದರೆ ಅಥವಾ ಒಂದು ಕಡೆ ಶೀತ ಜ್ವರ ಕೆಮ್ಮು ಹೆಚ್ಚಾಗಿ ಕಾಣಿಸ್ಕೊಂಡ್ರೆ ಅವರನ್ನು ತಪಾಸಣೆ ಮಾಡಿಕೊಳ್ಳೋದು, ಒಂದು ವೇಳೆ ಪಾಸಿಟಿವ್ ಅಂತ ಏನಾದರೂ ಬಂದರೆ ಅವರಿಗೆ ಅಗತ್ಯವಾದಂಥ ಚಿಕಿತ್ಸೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಆಕ್ಸಿಜನ್ ಬೆಡ್ ಆಗಿರ್ಬೋದು ಅಥವಾ ಐಸಿಯು ಬೆಡ್ ಇದೆಲ್ಲದರ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ಕೊರೋನಾ ಆತಂಕ ಹೆಚ್ಚಾಗ್ತಾ ಇರುವಂಥಲ್ಲಿ ಆಯಾಯ ಜಿಲ್ಲಾಡಳಿತ ಕೂಡ ಸರ್ವಸನ್ನದ್ಧ ಆಗಿದೆ. ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆದಷ್ಟು ಅಲರ್ಟ್ ಆಗಿ ಇರಬೇಕು ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳಿಗೆ ಆರೋಗ್ಯ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿದೆ. ಆಯಾಯ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಇದರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೋವಿಡ್ ಮಹಾಮಾರಿ ಮತ್ತೆ ಈಗಾಗಲೇ ವಕ್ಕರಿಸಿದೆ. ಕೋವಿಡ್ ರೂಪಾಂತರಿ ತಳಿ JN1 ತಳಿ ಕೂಡ ಈಗಾಗಲೇ ಆತಂಕ ರಾಜ್ಯದಲ್ಲಿ ಎದುರಾಗಿದೆ. ರಾಜ್ಯದಲ್ಲಿ ಕೋವಿಡ್ ರೂಪಾಂತರಿ ತಳಿ ಪ್ರಕರಣಗಳು ಕೂಡ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಕೇಂದ್ರ ಆರೋಗ್ಯ ಇಲಾಖೆ ಅದೇ ರೀತಿಯಾಗಿ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಅಗತ್ಯ ಮುಂಜಾಗ್ರತೆ ಕೂಡ ವಹಿಸಿದೆ ಅಂತ ಹೇಳ್ಬೋದು. ಯಾದಗಿರಿ ನಗರದ ಹೊರಭಾಗದಲ್ಲಿರುವ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಈ ಹಿಂದೆ ಕೂಡ ಇಲ್ಲಿ ಕೋವಿಡ್ಗೆ ಅಗತ್ಯ ಚಿಕಿತ್ಸೆ ಕೂಡ ನೀಡಲಾಗಿತ್ತು. ಆದರೆ ಈಗ ಕೋವಿಡ್ ರೂಪಾಂತರಿ ತಳಿ JN1 ತಳಿ ಕೂಡ ಈಗಾಗಲೇ ರಾಜ್ಯದಲ್ಲಿ ಕಾಣಿಸಿಕೊಂಡ ಪರಿಣಾಮವಾಗಿ ಆರೋಗ್ಯ ಇಲಾಖೆ ಅಗತ್ಯ ಮುಂಜಾಗ್ರತೆ ವಹಿಸಿದೆ. ಸುಮಾರು 200 ಬೆಡ್ ವ್ಯವಸ್ಥೆಯೊಂದಿಗೆ ಅಗತ್ಯ ಚಿಕಿತ್ಸೆ ಕೊಡಲು ಕೂಡ ಆರೋಗ್ಯ ಇಲಾಖೆ ಸನ್ನದ್ಧವಾಗಿದೆ. ಐಸಿಯು ವಾರ್ಡ್ ಮತ್ತು ವೆಂಟಿಲೇಟರ್ ಸೌಲಭ್ಯ, ಆಕ್ಸಿಜನ್ ಕೊರತೆ ಉಂಟಾಗದಂತೆ, ಯಾವುದೇ ಲೋಪ ಉಂಟಾಗದಂತೆ ಈಗಾಗಲೇ ಯಾದಗಿರಿ ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ಅಗತ್ಯ ಕಟ್ಟೆಚ್ಚರ ಕೂಡ ವಹಿಸಿದ್ದಾರೆ. ಈಗಾಗಲೇ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿ ಒಂದು ವೇಳೆ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಈ ಕೇಸ್ಗಳು ಕಂಡು ಬಂದರೆ ಯಾವ ರೀತಿ ಮುಂಜಾಗ್ರತೆ ವಹಿಸಿ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕೆಂಬುದರ ಬಗ್ಗೆ ಎಲ್ಲ ಈಗಾಗಲೇ ಸಿಬ್ಬಂದಿಗಳು ಕೂಡ ಅಗತ್ಯ ತರಬೇತಿ ಕೂಡ ನೀಡಿದ್ದಾರೆ. ವೈದ್ಯರು ಕೂಡ ಈಗ ಆಗಮಿಸಿ ಅಗತ್ಯ ಸಿದ್ಧತೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಕಟ್ಟೆಚ್ಚರ ವಹಿಸಿದ್ದಾರೆ ಅಂತ ಹೇಳ್ಬೋದು. ಇಡೀ ಜಿಲ್ಲೆಯಲ್ಲಿ ಒಂದು ವೇಳೆ ಯಾವುದೇ ಕೇಸ್ಗಳನ್ನು ಕೋವಿಡ್ ರೂಪಾಂತರಿ ತಳಿ ಕೇಸ್ ಬೆಳಕಿಗೆ ಬಂದರೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಮತ್ತು ರೋಗಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಯಾವ ರೀತಿ ಅಗತ್ಯ ಮುಂಜಾಗ್ರತೆ ವಹಿಸಿ ಚಿಕಿತ್ಸೆ ಕೊಡೋದಬೇಕು ಎಂಬುದರ ಬಗ್ಗೆ ಅಧಿಕಾರಿಗಳು ಕೂಡ ಇಲ್ಲಿ ವೈದ್ಯಾಧಿಕಾರಿಗಳು ಕೂಡ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈಗಾಗಲೇ ಇಲ್ಲಿನ ಆಸ್ಪತ್ರೆ ವೈದ್ಯಾಧಿಕಾರಿ ನಮ್ಮ ಜೊತೆ ಇದ್ದಾರೆ. ಏನಂತ ಕೇಳೋಣ ಸರ್, ಈಗ ಹೊಸ ರೂಪಾಂತರಿ ತಳಿ ರಾಜ್ಯದಲ್ಲಿ ಕಾಣಿಸ್ಕೊಂಡಿದ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಏನು ಎಚ್ಚರಿಕೆ ವಹಿಸಿದ್ರಿ? ಈಗ ಆಲ್ರೆಡಿ 200 ಬೆಡೆಡ್ ಐಸೋಲೇಷನ್ ವಾರ್ಡ್ ಇದೆ, 150 ಬೆಡೆಡ್ HDU ಇದೆ, 50 ಬೆಡೆಡ್ ICU ಕೆಪಾಸಿಟಿ ಇದೆ, ಆ್ಯಂಡ್ ಆಕ್ಸಿಜನ್ ಸಿಲಿಂಡರ್ಸ್ ಇವೆ ನಮ್ಮ ಹತ್ರ, ಲಿಕ್ವಿಡ್ ಆಕ್ಸಿಜನ್ ಇದೆ, ಜನರೇಷನ್ ಪ್ಲಾಂಟ್ ಇದೆ. ಎಲ್ಲ ರೀತಿಯಿಂದ ನಾವು ರೆಡಿ ಆಗಿದ್ವಿ ಕೋವಿಡ್ ಟ್ರೀಟ್ಮೆಂಟ್ಗೆ. ಒಂದು ವೇಳೆ ಯಾದಗಿರಿ ಜಿಲ್ಲೆಯಲ್ಲಿ ಕೇಸ್ ಬೆಳಕಿಗೆ ಬಂದ್ರೆ ಯಾವುದೇ ಸಮಸ್ಯೆ ಆಗದಂತೆ ಎಲ್ಲ ಫೆಸಿಲಿಟಿ ಒಂದಿಗೆ ನೀವು ಇಲ್ಲಿ ರೆಡಿ ಮಾಡ್ಕೊಂಡ್ರಿ? ಹಾಂ ಸರ್, ಎಲ್ಲ ಫೆಸಿಲಿಟಿ ಒಂದಿಗೆ ಇಲ್ಲೇ ರೆಡಿ ಆಗಿದೆ. ICU ಇದೆ, ಎಲ್ಲ ಟ್ರೈನ್ಡ್ ಸ್ಟಾಫ್ಸ್ ಇದ್ದಾರೆ. ಯಾವುದೇ ಕೊರತೆ ಬರೋದಾಗೆ ನೋಡ್ತೀವಿ ಇಲ್ಲಿ ಆಲ್ಮೋಸ್ಟ್. ಜನರಿಗೆ ಏನು ಎಚ್ಚರಿಕೆ ಕೂಡ ನೀಡ್ತೀರಿ ಸರ್ ಆರೋಗ್ಯ ಇಲಾಖೆ? ತಾವು ಒಬ್ಬ ಸಲಹೆ ಏನು ಕೊಡ್ಬೋದು ಜನರಿಗೆ? ಜನರು ಎಲ್ಲರೂ ಕಡ್ಡಾಯವಾಗಿ ಮಾಸ್ಕನ್ನು ಉಪಯೋಗಿಸ್ಬೇಕು ಹಾಗೂ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅಟ್ಲೀಸ್ಟ್ 1 arm ಡಿಸ್ಟೆನ್ಸ್. ಹಾಗೂ ಆದಷ್ಟು ಮನೇಲಿ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡಬೇಕಾಗುತ್ತೆ, ಅಗತ್ಯ ಮುಂಜಾಗ್ರತೆ ಎಲ್ಲ ವಹಿಸ್ಬೇಕಾಗುತ್ತೆ. ಓಕೆ, ಇದು ಇಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮಾತಾಗಿದೆ. ಈಗಲೇ ನಾವು ಕೂಡ ಅಗತ್ಯ ಮುಂಜಾಗ್ರತೆ ವಹಿಸಿದ್ದೇವೆ. ಜನರು ಕೋವಿಡ್ ಬಗ್ಗೆ ಭಯಗೊಳ್ಳದೆ ಅಗತ್ಯ ಮುಂಜಾಗ್ರತೆ ವಹಿಸಬೇಕೆಂದು ಇಲ್ಲಿನ ವೈದ್ಯಾಧಿಕಾರಿಗಳ ಮಾತಾಗಿದೆ.
ಕ್ಯಾಮರಾಮ್ಯಾನ್ ಲಕ್ಷ್ಮೀಕಾಂತ್ ಲಿಂಗರ್ ಜೊತೆ ನಾಗಪ್ಪ ಮಾಲಿ ಪಟೇಲ್, ವಿಸ್ತಾರ ನ್ಯೂಸ್, ಯಾದಗಿರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.